ಬಳ್ಳಾರಿ ಪಿಡಬ್ಲ್ಯೂಡಿ ಎಂಜಿನಿಯರ್ ಅಮೀನ್ ಕಲಬುರಗಿ ಮನೆ ಮೇಲೂ ದಾಳಿಯಾಗಿರುವುದು. ಕಲಬುರಗಿಯ ಹುಸೇನಿ ಗಾರ್ಡನ್ ಬಳಿ ಇರುವಂತ ಮನೆ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ದಾಳಿ ವೇಳೆ ಕಲಬುರಗಿ ಮನೆಯಲ್ಲೇ ಇದ್ದಂತ ಅಮೀನ್ ಮುಖ್ತಾರ್, ಅಮೀನ್ ಸಹೋದರ ಡಾಕ್ಟರ್ ಆರಿಫ್ ಅವರ ಮನೆಯಲ್ಲೂ ಕೂಡ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ನೋಡಿ, ಬಳ್ಳಾರಿ ಪಿಡಬ್ಲ್ಯೂಡಿ ಎಂಜಿನಿಯರ್ ಅಮೀನ್ ಅವರ ಕಲಬುರಗಿ ನಿವಾಸದಲ್ಲೂ ಕೂಡ ಅವರ ಕಲಬುರಗಿಯ ನಿವಾಸದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿರೋದು. ದಾಳಿ ಸಂದರ್ಭದಲ್ಲಿ ಎಲ್ಲಿದ್ರು, ಅದೇ ನಿವಾಸದಲ್ಲಿದ್ರು ಅಮೀನ್ ಸಹೋದರ ಡಾಕ್ಟರ್ ಆರಿಫ್ ಅವರ ಮನೆಯನ್ನು ಕೂಡ ಇಲ್ಲಿ ಸರ್ಚ್ ಮಾಡಿದ್ದಾರೆ. ಏಷ್ಯನ್ ಲೈಫ್ ಸ್ಟೈಲ್ ಅಪಾರ್ಟ್ಮೆಂಟ್ನಲ್ಲಿದ್ದಂಥ ಸಹೋದರನ ಮನೆ, ಬಸವ ಕಲ್ಯಾಣದಲ್ಲೂ ಮನೆ, ಆಸ್ತಿಯನ್ನು ಹೊಂದಿದ್ದಾರೆ ಅಮೀನ್ ಮುಖ್ತಾರ್. ಕಲಬುರಗಿ, ಬಳ್ಳಾರಿ ಹಾಗೂ ಬಸವ ಕಲ್ಯಾಣದಲ್ಲಿ ಏಕಕಾಲಕ್ಕೆ ದಾಳಿಯನ್ನು ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಭ್ರಷ್ಟ ಅಧಿಕಾರಿಗಳು ಇಡೀ ರಾಜ್ಯಾದ್ಯಂತ ತುಂಬಿಕೊಂಡಿದ್ದಾರೆ. ನಿಮಗೆ ನಡುವಲ್ಲಿ ಒಂದು ಫೋಟೋ ತೋರಿಸ್ತಾ ಇದ್ದೀವಿ. ಅಮೀನ್ ಮುಖ್ತಾರ್ ಇವರೇ ನೋಡಿ. ಇನ್ನು ಅಮೀನ್ ಸಹೋದರ ಡಾಕ್ಟರ್ ಆರಿಫ್ ಅವರ ಮನೆಯಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸಲಾಗಿದೆ. ಕೇವಲ ಅವರಿಗೆ ಸಂಬಂಧಪಟ್ಟಂತ ಕಚೇರಿ ಮಾತ್ರ ಅಲ್ಲ, ಅವರ ಕಲಬುರಗಿ ನಿವಾಸದಲ್ಲಾಗಿರಬಹುದು, ಜೊತೆಗೆ ಅವರ ಸಹೋದರನ ನಿವಾಸದಲ್ಲೂ ಕೂಡ ಸರ್ಚ್ ಮಾಡಲಾಗ್ತಾ ಇದೆ. ಏಷ್ಯನ್ ಲೈಫ್ ಸ್ಟೈಲ್ ಅಪಾರ್ಟ್ಮೆಂಟ್ನಲ್ಲಿದ್ದಂಥ ಅವರ ಸಹೋದರನ ಮನೆ, ಜೊತೆಗೆ ಬಸವ ಕಲ್ಯಾಣದಲ್ಲೂ ಮನೆ ಇದೆ, ಆಸ್ತಿಯನ್ನ ಹೊಂದಿದ್ದಾರೆ ಅಮೀನ್ ಮುಖ್ತಾರ್ ಅನ್ನೋದು ತಿಳಿದು ಬರ್ತಾ ಇರುವಂತ ಮಾಹಿತಿ. ಕಲಬುರಗಿ, ಬಳ್ಳಾರಿ ಹಾಗೂ ಬಸವ ಕಲ್ಯಾಣದಲ್ಲಿ ಏಕಕಾಲಕ್ಕೆ ಇವರು ದಾಳಿಯನ್ನ ನಡೆಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಕಲಬುರಗಿ, ಬಳ್ಳಾರಿ ಹಾಗೂ ಬಸವ ಕಲ್ಯಾಣದಲ್ಲಿ ಏಕಕಾಲಕ್ಕೆ ದಾಳಿಯನ್ನ ನಡೆಸಿದ್ದಾರೆ. ಅಂದರೆ ಒಂದೇ ಕಡೆ ದಾಳಿಯನ್ನು ನಡೆಸಿದ್ರೆ ಮತ್ತೊಂದು ಕಡೆ ಅಲರ್ಟ್ ಆಗಿಬಿಡ್ತಾರೆ. ಹಂಗಾಗಿನೇ ಕರೆಕ್ಟ್ ಟೈಮ್ಗೆ ಎಂಟ್ರಿ ಕೊಟ್ಬಿಡ್ತಾರೆ. ಮೂರು ಕಡೆನೂ ಕರೆಕ್ಟ್ ಟೈಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾಗಿ ಏನೂ ತಪ್ಪಿಸ್ಕೊಳ್ಳೋದಕ್ಕೆ ದಾರಿನೇ ಇರಲಿಲ್ಲ ಅಲ್ಲಿ. ಸೊ ಅವರ ಮನೆ, ಕಚೇರಿಗಳಲ್ಲಿ, ಅವರ ಸಹೋದರನ ಮನೆಯಲ್ಲಿ ಏನೆಲ್ಲ ಲಭ್ಯ ಆಗಿದೆಯೋ, ಏನೆಲ್ಲ ಡಾಕ್ಯುಮೆಂಟ್ಸ್ ಸಿಕ್ಕಿದಾವೋ, ಕಡತಗಳು ಸಿಕ್ಕಿದಾವೋ, ಅದೆಲ್ಲವನ್ನೂ ಕೂಡ ಈಗ ಪರಿಶೀಲನೆಗೆ ಒಳಪಡಿಸಿದ್ದಾರೆ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇರುವಂಥ ಮಾಹಿತಿ. ಸಿಕ್ಕಾಪಟ್ಟೆ ಲಂಚ ಎಲ್ಲ ಕಡೆಯೂ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಈ ಸರ್ಕಾರಿ ಕಚೇರಿಗಳಲ್ಲಂತೂ ಏನೇ ಕೆಲಸ ಆಗಬೇಕಂದ್ರೂ ಪಾಪ ಜನ ಲಂಚ ಕೊಡಲೇಬೇಕು ಅಂತ ಪರಿಸ್ಥಿತಿ ಇದೆ.